ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಗುರುಕುಲ ಎಜುಕೇಷನ್ 2.0 ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಪರೀಕ್ಷೆ 2026ಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆ ಪತ್ರಿಕೆ ಸರಣಿ ಭಾಗ 2ಕ್ಕೆ ಎಲ್ಲರಿಗೂ ಸ್ವಾಗತ. ಈ ಒಂದು ವಿಡಿಯೋ ಕ್ಲಾಸ್ ತರಗತಿಯಲ್ಲಿ ಇಂಗ್ಲಿಷ್ ಭಾಷೆಗೆ ಸಂಬಂಧಪಟ್ಟಂತೆ ನಾವು ಪ್ರಶ್ನೋತ್ತರಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆ, ಚೂಸ್ ದ ಕರೆಕ್ಟ್ ಆರ್ಟಿಕಲ್ ಡ್ಯಾಶ್ ಆಪಲ್ ಎ ಡೇ ಕೀಪ್ಸ್ ದ ಡಾಕ್ಟರ್ ಅವೇ. ನೋಡಿ, ಇದರಲ್ಲಿ ಆರ್ಟಿಕಲನ್ನು ಬಳಸಬೇಕು. ನೋಡಿ, ಆರ್ಟಿಕಲನ್ನು ನಾವು ಎ ಇ ಐ ಒ ಯು ಈ ಅಕ್ಷರಗಳು ಮೊದಲನೇ ಅಕ್ಷರ ಬಂದಾಗ ನಾವು ಆ್ಯನ್ ಅನ್ನೋಂತಹ ಆರ್ಟಿಕಲನ್ನು ಬಳಸಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಮೊದಲನೇ ಅಕ್ಷರ ನೋಡ್ರಿ, ಆ್ಯಪಲ್ಗೆ ಮೊದಲನೇ ಅಕ್ಷರ ಎ ಇದೆ. ಹಾಗಾಗಿ ನಾವು ಆ್ಯನ್ ಅನ್ನೋಂತಹ ಒಂದು ಆರ್ಟಿಕಲನ್ನು ಬಳಸಬೇಕು. ಹಾಗಾಗಿ ಸರಿಯಾದ ಉತ್ತರ ಆ್ಯನ್ ಆಗಿರುತ್ತೆ. ಆಪ್ಷನ್ ಬಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಆಪೋಸಿಟ್ ಆಫ್ ಹ್ಯಾಪಿ ಈಸ್. ನೋಡಿ, ಹ್ಯಾಪಿ ಅಂದರೆ ಸಂತೋಷ ಅಂತೇಳಿ, ಅದಕ್ಕೆ ವಿರುದ್ಧಾರ್ಥಕ ಪದ ಆಪೋಸಿಟ್ ಅಂದರೆ ಅದು ಸ್ಯಾಡ್ ಅನ್ನೋ ಪದ ವಿರುದ್ಧಾರ್ಥಕ ಪದ ಆಗಿರುತ್ತೆ. ಹ್ಯಾಪಿ ಅನ್ನೋ ಪದಕ್ಕೆ ವಿರುದ್ಧಾರ್ಥಕ ಪದ ಸ್ಯಾಡ್ ಆಗಿರುತ್ತೆ. ಹಾಗಾಗಿ ಆಪ್ಷನ್ ಬಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಚೂಸ್ ದ ಪ್ಲೂರಲ್ ಫಾರ್ಮ್ ಆಫ್ ಚೈಲ್ಡ್ ಅಂತ ಇದೆ. ಚೈಲ್ಡನ್ನು ಬಹುವಚನ ರೂಪ, ಪ್ಲೂರಲ್ ಫಾರ್ಮ್ ಅಂದರೆ ಬಹುವಚನ ರೂಪ ಅಂತೇಳಿ, ಬಹುವಚನ ರೂಪ ಅಂತ. ನೋಡಿ, ಚೈಲ್ಡ್ ಅನ್ನೋ ಪದಕ್ಕೆ ಬಹುವಚನ ರೂಪ ಚಿಲ್ಡ್ರನ್ ಆಗಿರುತ್ತೆ. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಹಿ ಡ್ಯಾಶ್ ಟು ಸ್ಕೂಲ್ ಎವ್ರಿ ಡೇ ಅಂತ ಇದೆ. ಇಲ್ಲಿ ಬಿಟ್ಟ ಸ್ಥಳ ತುಂಬಬೇಕಾಗಿದೆ. ನೋಡಿ, ಇಲ್ಲಿ ಹಿ ಗೋಸ್ ಟು ದ ಸ್ಕೂಲ್ ಎವ್ರಿ ಡೇ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಹಿ ಗೋಸ್ ಟು ದ ಸ್ಕೂಲ್ ಎವ್ರಿ ಡೇ. ಮುಂದಿನ ಪ್ರಶ್ನೆ, ವಿಚ್ ಈಸ್ ಎ ನೌನ್ ಅಂತ ಕೇಳಿದ್ದಾನೆ. ನೋಡ್ರಿ, ಈ ಕೊಟ್ಟಿರ್ತಕ್ಕಂಥ 4 ಆಪ್ಷನಲ್ಲಿ ನೌನ್ ಯಾವುದು ಅಂತ, ನೌನ್ ಅಂದರೆ ನಾಮಪದ ಅಂತೇಳಿ, ನಾಮಪದ ಯಾವುದು ಅಂತೇಳಿ ಕೇಳಿದ್ದಾನೆ. ನೋಡಿ, ಈಗ ನೋಡೋಣ. ರನ್ ಅನ್ನೋದು ನಾಮಪದ ಅಲ್ಲ, ಇದು ಅಲ್ಲ. ಬ್ಲೂ ಅಂದರೆ ಅದು ಕೂಡ ನಾಮಪದ ಅಲ್ಲ, ಬಣ್ಣ. ಬಾಯ್ ಈಸ್ ಎ ನೌನ್, ಅದು ನಾಮಪದ ಆಗಿರುತ್ತೆ. ಕ್ವಿಕ್ಲಿ ಅದು ಕೂಡ ಅನ್ನೋದು ನಾಮಪದ ಅಲ್ಲ. ಹಾಗಾಗಿ ಇಲ್ಲಿ ಬಾಯ್ ಅನ್ನೋದು ನಾಮಪದ ಆಗಿರುತ್ತೆ. ಹಾಗಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಆಪೋಸಿಟ್ ಆಫ್ ಬಿಗ್ ಈಸ್. ನೋಡಿ, ಬಿಗ್ ಅನ್ನೋ ಪದಕ್ಕೆ ವಿರುದ್ಧಾರ್ಥಕ ಪದ ಬರೀಬೇಕು. ಆಪೋಸಿಟ್ ಅಂದರೆ ವಿರುದ್ಧಾರ್ಥಕ ಪದ. ಈ ವಿರುದ್ಧಾರ್ಥಕ ಪದ ಅಂದರೆ ಬಿಗ್ಗೆ ವಿರುದ್ಧಾರ್ಥಕ ಪದ, ಬಿಗ್ ಅಂದರೆ ದೊಡ್ಡದು, ಅದಕ್ಕೆ ವಿರುದ್ಧಾರ್ಥಕ ಪದ ಸ್ಮಾಲ್ ಆಗಿರುತ್ತೆ. ಹಾಗಾಗಿ ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆಗೆ ಹೋಗುವಂಥ ಸಮಯ. ಚೂಸ್ ದ ಕರೆಕ್ಟ್ ಸ್ಪೆಲ್ಲಿಂಗ್. ನೋಡಿ, ಕರೆಕ್ಟ್ ಸ್ಪೆಲ್ಲಿಂಗ್, ಸರಿಯಾದ ಸ್ಪೆಲ್ಲಿಂಗನ್ನು ಇಲ್ಲಿ ಹುಡುಕಬೇಕು. ನೋಡಿ, 4 ವರ್ಡಲ್ಲಿ ಇಲ್ಲಿ ಬ್ಯೂಟಿಫುಲ್ ಅನ್ನೋ ಪದ ಅಂತ ಕೊಟ್ಟಿದ್ದಾನೆ. ಅಂದರೆ ಅದರ ಸರಿಯಾದ ಸ್ಪೆಲ್ಲಿಂಗು BAUTIFUL, ಬ್ಯೂಟಿಫುಲ್. ಇದು ಸರಿಯಾದ ಸ್ಪೆಲ್ಲಿಂಗ್ ಆಗಿರುತ್ತೆ ಬ್ಯೂಟಿಫುಲ್ದು. ಹಾಗಾಗಿ ಇಲ್ಲಿ BAUTIFUL, ಇದು ಆಪ್ಷನ್ ಸಿ ಏನಿದೆ ಇದು ಸರಿಯಾದ ಸ್ಪೆಲ್ಲಿಂಗ್ ಆಗಿದೆ. ಇದು ಸರಿಯಾದ ಉತ್ತರ, ಆಪ್ಷನ್ ಸಿ. ಮುಂದಿನ ಪ್ರಶ್ನೆ, ಐ ಆಮ್ ಡ್ಯಾಶ್ ಎ ಸ್ಟೂಡೆಂಟ್ ಅಂತ ಇದೆ. ಇಲ್ಲಿ ಈ ಸ್ಟೂಡೆಂಟ್ ಅನ್ನೋ ಪದ ಏಕವಚನ ಆಗಿದೆ, ಸಿಂಗ್ಯುಲರ್. ಅದರಿಂದ ಸಿಂಗ್ಯುಲರ್ ಇದ್ದಾಗ ನಾವು ಎ ಅನ್ನೋ ಪದನ ಬಳಸ್ತೀವಿ. ನಾವು ಎ ಸ್ಟೂಡೆಂಟ್, ಎ ಬಾಯ್, ಎ ಗರ್ಲ್ ಈ ಥರ. ಹಾಗಾಗಿ ನಾವು ಇಲ್ಲಿ ಈ ಡ್ಯಾಶ್ನಲ್ಲಿ ನಾವು ಎಯನ್ನು ಬರೆದ್ರೆ ಐ ಆಮ್ ಎ ಸ್ಟೂಡೆಂಟ್ ಸರಿಯಾದ ಉತ್ತರ ಆಗಿರುತ್ತೆ. ಹಾಗಾಗಿ ಆಪ್ಷನ್ ಎ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ವಿಚ್ ವರ್ಡ್ ಈಸ್ ಎ ವರ್ಬ್ ಅಂತ ಕೇಳಿದ್ದಾನೆ. ಇದರಲ್ಲಿ ಈ ಕೆಳಗಿನ 4 ಪದಗಳಲ್ಲಿ ವರ್ಬ್ ಅಂದರೆ ಕ್ರಿಯಾಪದ ಯಾವುದು ಅಂತೇಳಿ ಕೇಳಿದ್ದಾನೆ. ನೋಡಿರಿ, ಬುಕ್ ಅನ್ನೋದು ಅಲ್ಲ, ನಾಮಪದ ಆಗುತ್ತೆ. ಟೀಚರ್ ಅನ್ನೋದು ನಾಮಪದ ಆಗುತ್ತೆ. ಸ್ಕೂಲ್ ಅನ್ನೋದು ನಾಮಪದ ಆಗುತ್ತೆ. ನಾವು ರೀಡ್ ಅನ್ನೋದು ಇಲ್ಲಿ ವರ್ಬ್ ಆಗಿರುತ್ತೆ. ಹಾಗಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಸಿನೋನಿಮ್ ಆಫ್ ಫಾಸ್ಟ್ ಅಂತ ಇದೆ. ನೋಡಿ, ಫಾಸ್ಟ್ ಅನ್ನೋ ಸಿನೋನಿಮ್ ಅಂತಂದರೆ ಸಮಾನಾರ್ಥಕ ಪದ ಅಂತೇಳಿ. ಫಾಸ್ಟ್ಗೆ ಸಮಾನಾರ್ಥಕ ಪದ ನೋಡ್ರಿ, ಕ್ವಿಕ್,
ವೀಕು ಮತ್ತು ಲೇಟು ಅನ್ನೋ ಪದಗಳನ್ನು ಕೊಟ್ಟಿದ್ದಾನೆ. ಇಲ್ಲಿ ಫಾಸ್ಟ್ ಅಂದರೆ ವೇಗವಾಗಿ ಅಂತ, ಕ್ವಿಕ್ ಅಂದ್ರೂ ಕೂಡ ವೇಗವಾಗಿ ಅಂತೇಳಿ ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆ, ಚೂಸ್ ದ ಪ್ರೊನೌನ್ ಅಂತ ಕೇಳಿದ್ದಾನೆ. ಪ್ರೊನೌನ್ ಅಂತಂದರೆ ನೌನ್ ಅಂದರೆ ನಿಮಗೆಲ್ಲ ಗೊತ್ತಿದೆ. ನೌನ್ ಅಂದರೆ ನಾಮಪದ, ಪ್ರೊನೌನ್ ಅಂತಂದರೆ ಸರ್ವನಾಮ ಅಂತೇಳಿ. ನೋಡಿ, ಪ್ರೊನೌನ್ ಇಲ್ಲಿ ರಮೇಶ್ ಅನ್ನೋದು ನಾಮಪದ, ಸ್ಕೂಲ್ ಅನ್ನೋದು ನಾಮಪದ, ಟೀಚರ್ ಅನ್ನೋದು ನಾಮಪದ, ಹಿ ಅನ್ನೋದು ಪ್ರೊನೌನ್ ಆಗಿರುತ್ತೆ. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಆಪೋಸಿಟ್ ಆಫ್ ಡೇ ಅಂತ ಕೇಳಿದಾನೆ. ನೋಡಿ, ಡೇ ಅನ್ನೋ ಪದಕ್ಕೆ ವಿರುದ್ಧಾರ್ಥಕ ಪದ. ನೋಡಿ, ಡೇಗೆ ವಿರುದ್ಧಾರ್ಥಕ ಪದ ಮಾರ್ನಿಂಗ್ ಅಲ್ಲ, ಈವ್ನಿಂಗ್ ಅಲ್ಲ, ನೈಟ್ ಆಗಿರುತ್ತೆ, ನೂನ್ ಕೂಡ ಅಲ್ಲ. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಶಿ ಡ್ಯಾಶ್ ಎ ಸಾಂಗ್ ಅಂತ ಕೇಳಿದಾನೆ. ನೋಡಿ, ಇಲ್ಲಿ ಶಿ ಸಿಂಗ್ಸ್ ಎ ಸಾಂಗ್ ಅಂತ ಸರಿಯಾದ ಉತ್ತರ ಆಗಿರುತ್ತೆ. ಸಿಂಗ್ಸ್ ಅನ್ನೋದು ಆಪ್ಷನ್ ಬಿ ಆಗಿದೆ, ಇದು ಸರಿಯಾದ ಉತ್ತರ. ಅಂದರೆ ನಾವು ಯಾವ ಕಾಲದಲ್ಲಿ ಕೊಟ್ಟಿದ್ದಾನೆ ಅಂತ ನೋಡಿಬಿಟ್ಟು ಆ ಒಂದು ವರ್ಬನ್ನು ನಾವು ತುಂಬಬೇಕಾಗುತ್ತೆ, ಕ್ರಿಯಾಪದವನ್ನು. ಶಿ ಸಿಂಗ್ಸ್ ಎ ಸಾಂಗ್ ಅಂತ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ವಿಚ್ ಈಸ್ ಎ ಕಲರ್? ಇದರಲ್ಲಿ ಬಣ್ಣದ ಹೆಸರು ಯಾವುದು ಅಂತ ಕೇಳಿದಾನೆ. ಆಪಲ್ ಅನ್ನೋದು ಬಣ್ಣದ ಹೆಸರಲ್ಲ. ನೋಡಿ, ರೆಡ್ ಅನ್ನೋದು ಕೆಂಪು ಬಣ್ಣದ ಹೆಸರು, ಹಾಗಾಗಿ ಬಣ್ಣದ ಹೆಸರು ರೆಡ್ ಆಗಿದೆ. ಬಾಲ್ ಅನ್ನೋದು ಬಣ್ಣದ ಹೆಸರಲ್ಲ, ಪೆನ್ ಅನ್ನೋದು ಬಣ್ಣದ ಹೆಸರಲ್ಲ, ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಐ ಡ್ಯಾಶ್ ಎ ಬುಕ್ ಎಸ್ಟರ್ಡೇ. ನೋಡ್ರಿ, ಐ ಅಂದರೆ ಸಿಂಗ್ಯುಲರ್ ಇದೆ, ಇಲ್ಲಿ ಐ ರೀಡ್ ಎ ಬುಕ್ ಎಸ್ಟರ್ಡೇ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಇಲ್ಲಿ ಆಪ್ಷನಲ್ಲಿ ಆಪ್ಷನ್ ಎ ರೀಡ್ ಅನ್ನೋದು, ಐ ರೀಡ್ ಎ ಬುಕ್ ಎಸ್ಟರ್ಡೇ, ಇಲ್ಲಿ ಸಿಂಗ್ಯುಲರ್ ಇರೋದ್ರಿಂದ ನಾವು ಕೂಡ ರೀಡ್ ಅಂತೇಳಿ ಸಿಂಗ್ಯುಲರ್ನ ಬಳಸಬೇಕಾಗುತ್ತೆ. ಐ ರೀಡ್ ಎ ಬುಕ್ ಎಸ್ಟರ್ಡೇ, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಸಿನೋನಿಮ್ ಆಫ್ ಗುಡ್. ಗುಡ್ ಅನ್ನೋ ಪದಕ್ಕೆ ಸಮಾನಾರ್ಥಕ ಪದ ಯಾವುದು ಅಂತೇಳಿ. ಗುಡ್ ಅನ್ನೋದಕ್ಕೆ ಸಮಾನಾರ್ಥಕ ಪದ ನೋಡಿ, ಬ್ಯಾಡ್ ಅಂದರೆ ಕೆಟ್ಟದ್ದು ಅಂತೇಳಿ, ನೈಸ್ ಅಂದರೆ ಅದು ಕೂಡ ಒಳ್ಳೆಯದು, ಗುಡ್ ಅಂದರೆ ಒಳ್ಳೆಯದು, ನೈಸ್ ಕೂಡ ಒಳ್ಳೆಯದು, ಪೂರ್ ಅಂದರೆ ಬಡವ, ವೀಕ್ ಅಂದರೆ ಏನು ಶಕ್ತಿ ಇಲ್ಲದವನು ಅಂತ ಅರ್ಥ ಬರುತ್ತೆ. ಹಾಗಾಗಿ ಗುಡ್ ಅಂದರೆ ಒಳ್ಳೆಯದು, ನೈಸ್ ಅಂದರೆ ಒಳ್ಳೆಯದು, ಹಾಗಾಗಿ ಇದರ ಸಮಾನಾರ್ಥಕ ಪದ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ದ ಸನ್ ಡ್ಯಾಶ್ ಇನ್ ದ ಈಸ್ಟ್. ನೋಡಿ, ಸೂರ್ಯ ಎಲ್ಲಿ ಉದಯಿಸ್ತಾನೆ ಅಂತೇಳಿ, ಪೂರ್ವದಲ್ಲಿ ಅಂತ ಕೊಟ್ಟಿದ್ದಾನೆ. ನಾವು ಉದಯಿಸ್ತಾನೆ ಅನ್ನೋದನ್ನ ಹುಡುಕಬೇಕು. ದ ಸನ್ ಅಂದರೆ ಸೂರ್ಯ, ಸನ್ ಅಂದರೆ ಇಲ್ಲಿ ಸೂರ್ಯ. ದ ಸನ್ ರೈಸಸ್ ಇನ್ ದ ಈಸ್ಟ್, ರೈಸಸ್ ಇನ್ ದ ಈಸ್ಟ್, ದೇರ್ಫೋರ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆಗೆ ಹೋಗುವಂಥ ಸಮಯ, ಆಪೋಸಿಟ್ ಆಫ್ ಓಪನ್. ಓಪನ್ ಅನ್ನುವಂತಹ ಪದಕ್ಕೆ ವಿರುದ್ಧಾರ್ಥಕ ಪದ ಯಾವುದು ಅಂತ ಇಲ್ಲಿ ಕೇಳಿದ್ದಾನೆ. ನೋಡ್ರಿ, ಓಪನ್ ಅಂದರೆ ತೆರಿ ಅಂತೇಳಿ ಅರ್ಥ, ತೆರಿ ಅಂತ. ಅದಕ್ಕೆ ವಿರುದ್ಧಾರ್ಥಕ ಪದವನ್ನು ನಾವು ನೋಡಬೇಕು. ಕ್ಲೋಸ್ ಅಂದರೆ ಮುಚ್ಚು ಅಂತೇಳಿ, ಓಪನ್ಗೆ ಕ್ಲೋಸ್ ಕೂಡ ಸರಿಯಾದ ಉತ್ತರ ಆಗಿರುತ್ತೆ. ಹಾಗೆ ಶಟ್ ಅಂದ್ರೂ ಕೂಡ ಅದು ಕೂಡ ಮುಚ್ಚು ಅಂತಲೇ ಅರ್ಥ. ಓಪನ್ಗೆ ನಾವು ಕ್ಲೋಸ್ ಅಂತಲೂ ಬರಿಬೋದು, ಸರಿಯಾದ ಉತ್ತರ. ಓಪನ್ಗೆ ನಾವು ಅದೇ ಥರ ಶಟ್ ಅಂತಲೂ ಕೂಡ ವಿರುದ್ಧಾರ್ಥಕ ಪದನೇ ಆಗುತ್ತೆ. ಹಾಗಾಗಿ ಇಲ್ಲಿ ಆಪ್ಷನ್ ಸಿ ಬೋತ್ ಎ ಆ್ಯಂಡ್ ಬಿ ಅಂತ ಕೊಟ್ಟಿದ್ದಾನೆ, ಹಾಗಾಗಿ ನಾವು ಸಿ ಸರಿಯಾದ ಉತ್ತರ ಆಗಿರಬೇಕು. ನಾವು ಉತ್ತರ ಟಿಕ್ ಮಾಡಬೇಕಾದ್ರೆ ಬೋತ್ ಎ ಆ್ಯಂಡ್ ಬಿ ಅನ್ನೋ ಆಪ್ಷನನ್ನು ಟಿಕ್ ಮಾಡಬೇಕಾಗತ್ತೆ. ಮುಂದಿನ ಪ್ರಶ್ನೆ, ವಿಚ್ ಈಸ್ ಎನ್ ಅನಿಮಲ್ ಅಂತ ಕೊಟ್ಟಿದ್ದಾನೆ. ಈ ಕೆಳಗಿನ 4 ಆಯ್ಕೆಗಳಲ್ಲಿ ಅನಿಮಲ್ ಅಂದರೆ ಪ್ರಾಣಿ ಯಾವುದು ಅಂತ ಕೇಳಿದ್ದಾನೆ. ನೋಡೋಣ. ಟೇಬಲ್, ಇದು ಅನ್ನೋದು ಪ್ರಾಣಿ ಅಲ್ಲ. ಡಾಗ್ ಅಂದರೆ ನಾಯಿ, ಇದು ಪ್ರಾಣಿ ಹೆಸರು. ಚೇರ್ ಅಂದರೆ ಇದು ಪ್ರಾಣಿ ಅಲ್ಲ, ಕುರ್ಚಿ. ಬುಕ್, ಪುಸ್ತಕ, ಇದು ಕೂಡ ಪ್ರಾಣಿ ಅಲ್ಲ, ಹಾಗಾಗಿ ಆಪ್ಷನ್ ಬಿ ಡಾಗ್ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆ, ಚೂಸ್ ದ ಕ್ವೆಶ್ಚನ್ ವರ್ಡ್ ಅಂತ ಕೇಳಿದ್ದಾನೆ. ಪ್ರಶ್ನಾರ್ಥಕ ಪದವನ್ನು ಆಯ್ಕೆ ಮಾಡಬೇಕು ಅಂತ ಹೇಳಿದ್ದಾನೆ. ಅಂಡ್ ಅನ್ನೋದು ಪ್ರಶ್ನಾರ್ಥಕ ಪದ ಅಲ್ಲ. ಬಟ್ ಅನ್ನೋದು ಪ್ರಶ್ನಾರ್ಥಕ ಪದ ಅಲ್ಲ. ವಾಟ್ ಅಂದರೆ ಏನು ಅಂತೇಳಿ, ಇದು ಪ್ರಶ್ನಾರ್ಥಕ ಪದ ಆಗಿರುತ್ತೆ. ಸೊ ಅಂದರೆ ಆದರೆ, ಇದು ಕೂಡ ಪ್ರಶ್ನಾರ್ಥಕ ಪದ ಅಲ್ಲ, ಹಾಗಾಗಿ ಆಪ್ಷನ್ ಸಿ ಪ್ರಶ್ನಾರ್ಥಕ ಪದ ಆಗಿರುತ್ತೆ. ದಿಸ್ ಈಸ್ ದ ರೈಟ್ ಆನ್ಸರ್. ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಇದುವರೆಗೂ ಇಂಗ್ಲಿಷ್ ಭಾಷೆಯ ಪ್ರಶ್ನೋತ್ತರಗಳನ್ನು ನೀವು ವೀಕ್ಷಿಸಿದ್ದೀರಿ.
ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ನೀಡಿ ಮತ್ತು ಕಾಮೆಂಟ್ ಮಾಡಿ. ಮುಂದಿನ ಈ ಪ್ರಶ್ನೆ ಪತ್ರಿಕೆ ಸೀರೀಸ್ನ ಮುಂದಿನ ಪ್ರಶ್ನೆ ಪತ್ರಿಕೆ ಸದ್ಯದಲ್ಲೇ ಅಪ್ಲೋಡ್ ಮಾಡಲಿದ್ದೇವೆ. ಅದರ ನೋಟಿಫಿಕೇಷನ್ ತಮಗೆ ಬೇಕೆಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.